ಇವತ್ತಿನ ಸಂದೇಶದ ಭಾಗಕ್ಕೆ ಹೋಗೋಣ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಆದಿಕಾಂಡ ಬರೆದ ಪುಸ್ತಕ 31ನೇ ಅಧ್ಯಾಯದ 48-49ನೇ ವಾಕ್ಯ ಭಾಗ. ಈ ಹೊತ್ತು ನಿನಗೂ ನನಗೂ ಆದ ಒಡಂಬಡಿಕೆಗೆ ಈ ಕುಪ್ಪೆಯ ಸಾಕ್ಷಿ ಎಂದು ಹೇಳಿದ್ದರಿಂದ ಅದಕ್ಕೆ ಗಲೇದೆಂದು ಹೆಸರಾಯಿತು. ಅದಲ್ಲದೆ ಅವನು, ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯೆಹೋವನೇ ನಮ್ಮುಭಯರನ್ನು ನೋಡಿಕೊಳ್ಳುತ್ತಾ ಇರುವನು ಎಂದು ಹೇಳಿದ್ದರಿಂದ ಅದಕ್ಕೆ ಮಿಚ್ಚ ಎಂದು ಹೆಸರಾಯಿತು. ಸಾಕು, ಹಾಲೆಲೂಯಾ. ಅದಕ್ಕೆ ಗಲೇದ್ ಎಂಬುದಾಗಿ ಹೆಸರಿಟ್ರು, ಅದಕ್ಕೆ ಮಿಸ್ಬಾ ಅಥವಾ ಮಿಚ್ಚ ಎಂಬುದಾಗಿ ಹೆಸರಿಟ್ರು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಣುಗಳ ಮುಚ್ಚಿ ಮುಚ್ಚಾಲೆಯಲ್ಲಿ ದೇವರು ನಮ್ಮ ಸಂಗಡ ಮಾತನಾಡಿ ಇವತ್ತು ಸಂದೇಶದ ವಾಕ್ಯ ಭಾಗದ ಮುಖಾಂತರದಿಂದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಉಳ್ಳತಕ್ಕಂಥ ತಂದೆ, ಭೂಮಿ ಆಕಾಶ ಉಂಟು ಮಾಡಿದ ದೇವ, ಈ ಮುಂಚಾನೆ ಕಾಲ ಸಮಯದಲ್ಲಿದ್ದೇವೆ ರಾಜ. ನಮ್ಮೆಲ್ಲರ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ದೇವರು ತಾನೇ ಹತೋಟಿಗೆ ತೆಗೆದುಕೊಂಡು ದಾರಿ ನಡೆಸಿ ಎಂಬುದಾಗಿ ಅಪಾಸ್ತೋತ್ರ. ಮನೋನೇತ್ರಗಳನ್ನ, ಹೃದಯದ ಕಣ್ಣುಗಳನ್ನ ದೇವರು ಆತ್ಮಿಕ ಕಣ್ಣುಗಳನ್ನ ತೆರೆ ಮಾಡಿ ಈ ಸಂದೇಶದಿಂದ ದೇವರ ರಾಜ ಅಪ್ಪ, ನೀವೇನ್ ಮಾತನಾಡಲಿಕ್ಕೆ ಬಯಸ್ತಿದ್ರೋ ಅದನ್ನ ನೀವು ಮಾತನಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಶತ್ರುವಿನ ಎಲ್ಲ ಅಂಧಕಾರದ ಒಂದು ತೋಳ್ಬಲಗಳು ಮುರಿಯಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರು ತಾನೇ ಸಹಾಯ ಮಾಡಿ ಬಲಪಡಿಸಿ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅದೇ ಆದಿಕಾಂಡ 31ನೇ ಅಧ್ಯಾಯದ 48, 49, 50 ವಾಕ್ಯಗಳನ್ನು ಸರಿಯಿರಿ. ಈ ಹೊತ್ತು ನಿನಗೂ ನನಗೂ ಆದ ಒಡಂಬಡಿಕೆಗೆ ಈ ಕುಪ್ಪೆಯ ಸಾಕ್ಷಿ ಎಂದು ಹೇಳಿದ್ದರಿಂದ ಅದಕ್ಕೆ ಗಲೇದೆಂದು ಹೆಸರಾಯಿತು. ಅದಲ್ಲದೆ ಅವನು, ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯೆಹೋವನೇ ನಮ್ಮಿಬ್ಬರನ್ನು ನೋಡಿಕೊಳ್ಳುತ್ತಾ ಇರುವನು ಎಂದು ಹೇಳಿದ್ದರಿಂದ ಅದಕ್ಕೆ ಮಿಚ್ಚ ಎಂದು ಹೆಸರಾಯಿತು. ಸಾಕು, ಹಾಲೆಲೂಯಾ. ಈ ವಿಷಯ ಯಾರು ಯಾರ ಬಳಿಯಲ್ಲಿ ಮಾತನಾಡ್ತಿದ್ದಾರೆ ಎಂಬುದಾಗಿ ಸತ್ಯವೇದನ ಧ್ಯಾನಿಸುವಂತ ಪ್ರತಿಯೊಬ್ಬರಿಗೆ ಗೊತ್ತು. ಯಾರು ಅಂತಂದ್ರೆ ಯಾಕೋಬನಿಗೂ. ಹಲ್ಲೆಲೂಯಾ. 12 ಗೋತ್ರಗಳಿಗೆ 12 ಕುಲಗಳಿಗೆ ತಂದೆ ಆಗಿರತಕ್ಕಂಥ ಯಾಕೋಬನಿಗೂ ಅವರ ಮಾವ ಆಗಿರತಕ್ಕಂಥ ಹಲ್ಲೆಲೂಯಾ ಲಾಬಾನ ಮಧ್ಯದಲ್ಲಿ ನಡೆಯುತ್ತಿರತಕ್ಕಂಥ ಒಂದು ವಿಷಯ. ಇವತ್ತಿನ ಸಂದೇಶದ ಶೀರ್ಷಿಕೆ ಈ ರೀತಿಯಾಗಿದೆ. ಏನಂತಂದ್ರೆ ದ ಕವನೆಂಟ್ ಮೀಲ್ ಎಂಬುದಾಗಿ, ಒಡಂಬಡಿಕೆಯ ಊಟ ಎಂಬುದಾಗಿ. ಹಲ್ಲೆಲೂಯಾ. ಯಾಕೋಬನ್ ಏನ್ ಮಾಡ್ತಾರೆ ಅಂದ್ರೆ ಅವರು ಆ ಒಡಂಬಡಿಕೆಗೆ ಗಲೇದ್ ಎಂಬುದಾಗಿ ಹೆಸರಿಡ್ತಾರಂತೆ. ಅದೇ ರೀತಿಯಾಗಿ ಅವರ ಮಾವ ಅದಕ್ಕೆ ಮಿಸ್ಬಾ ಎಂಬುದಾಗಿ ಹೆಸರಿಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಸಂದೇಶದ ಶೀರ್ಷಿಕೆ ಕೊಡೋದಾದ್ರೆ ಈ ರೀತಿಯಾಗಿ ಕೊಡ್ಬೋದು. ಏನಂತಂದ್ರೆ ಒಡಂಬಡಿಕೆಯ ಆಹಾರ ಅಥವಾ ಒಡಂಬಡಿಕೆಯ ಊಟ. ಅವರು ಆ ಒಂದು ಕಲ್ಲಿನ ಕುಪ್ಪೆಗಳನ್ನ ಸೇರಿಸಿ ಏನ್ ಮಾಡ್ತಾರೆ ಅಂತಂದ್ರೆ ಅದ್ರ ಮೇಲೆ ಇಬ್ರು ಏನ್ ಮಾಡ್ತಾರೆ ಅಂದ್ರೆ ಆಹಾರವನ್ನ ಏನ್ ಮಾಡುವಂತವರಾಗಿದ್ದಾರೆ, ಸೇವಿಸುವಂತವರಾಗಿದ್ದಾರೆ. ದ ಕವನೆಂಟ್ ಮೀಲ್ ಎಂಬುದಾಗಿ ಇವತ್ತು ದೇವರು ಒಂದು ಒಡಂಬಡಿಕೆಯ ಮುಖಾಂತರವಾಗಿ ನಮ್ಮ ಸಂಗಡ ಅದನ್ನು ಮಾತನಾಡಲಿಕ್ಕೆ ಬಯಸತಕ್ಕಂತ ಒಂದು ದೇವರಾಗಿದ್ದಾರೆ. ಇವತ್ತಿನ ಮುಂಚಾದ ವೇಳೆಯಲ್ಲಿ ನಾನು ಟ್ರಾವೆಲ್ ಮಾಡಿ ಬರುವಾಗ ಹಲ್ಲೆಲೂಯಾ ಯಾವತ್ತು ಟ್ರಾವೆಲ್ ಮಾಡುವಂತ ಸಮಯದಲ್ಲಿ ಅನುಭವಿಸ್ತಿರತಕ್ಕಂಥ ಸ್ಟ್ರಗಲ್ ಇವತ್ತು ಮುಂಚಾದ ವೇಳೆ ನಾನು ಅನುಭವಿಸುವಂತವರಾಗಿದೆ. ನಾನು ಅನ್ಕೊಂಡಿದ್ದೆ ಮೇ ಬಿ ಲೇಟ್ ಆಗ್ಬೋದು, ಸರಿಯಾದ ಟೈಮ್ಗೆ ಬರಕ್ ಆಗಲ್ಲ ಎಂಬುದಾಗಿ. ನನಗೆ ಅವಾಗ ಅರ್ಥ ಆಗಿದ ವಿಷಯ ಏನಂತಂದ್ರೆ ಇವತ್ತು ತಡೆ ಆಗ್ತಾ ಇದೆ ಅಂದ್ರೆ, ಇವತ್ತು ಬರ್ಲಿಕ್ಕೆ ಡಿಲೇ ಆಗ್ತಾ ಇದೆ ಅಂತಂದ್ರೆ ಇವತ್ತು ದೇವರು ಏನೋ ಬಹಳವಾಗಿ ಅದರ ವಿಶೇಷವಾಗಿ ಕಾರ್ಯ ಮಾಡುವಂತವರಾಗಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಶತ್ರುವಿನ ಒಂದು ಕಾರ್ಯಗಳು ಅವರು ತಡೆ ಮಾಡುವಂತವರಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಮೆಲ್ಲರ ಪ್ರಾರ್ಥನೆ ತಕ್ಕ ಸಮಯದಲ್ಲಿ ಬರ್ಲಿಕ್ಕೆ ದೇವರು ಸಹಾಯ ಮಾಡಿದ್ರು. ಅಲ್ಲಿ ವಾಕ್ಯವನ್ನು ಓದುವಂತ ಸಮಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಯಾಕೋಬನ ಎಂಬತಕ್ಕಂಥ ವ್ಯಕ್ತಿಗೆ ಮಾತ್ರನೇ ಬೈಬಲ್ ಇರುತ್ತೆ. 12 ಕುಲಗಳಿಗೆ ಆ ವ್ಯಕ್ತಿನ ಮಾತ್ರನೇ ದೇವರು ಏನ್ ಮಾಡಿದ್ರು ಅಂದ್ರೆ ಒಂದು ಕುಲಗಳಿಗೆ ಆ ವ್ಯಕ್ತಿನ ಒಂದು ತಂದೆಯಾಗಿ ದೇವರು ನೇಮಿಸಿದ್ದಾರೆ ಎಂಬುದಾಗಿ. ಅಬ್ರಹಾಮನನ್ನ ಆ ರೀತಿಗೆ ನೇಮಿಸಿದ್ದಾರೆ ಅಂತ ಬೈಬಲ್ ಹೇಳಿಲ್ಲ. ಅವರ ಮಗ ಆಗಿರತಕ್ಕಂಥ ಈಸಾಕನನ್ನ ದೇವರು ನೇಮಿಸಿದ್ದಾರೆ ಎಂಬುದಾಗಿ ಹೇಳಿಲ್ಲ. ಆದ್ರೆ ಯಾಕೋಬನ ಜೀವಿತಕ್ಕೆ ಬರುವಾಗ ಆ ವ್ಯಕ್ತಿಗೆ ದೇವರು 12 ಕುಲಗಳನ್ನ 12 ಗೋತ್ರಗಳನ್ನ ಕೊಟ್ಟು ಅವಕ್ಕೆ ತಂದೆಯಾಗಿ ಅವರನ್ನ ನೇಮಿಸಿದ್ದಾರೆ. ಅದಕ್ಕೆ ಕಾರಣ ಅಬ್ರಹಾಮ್ ಅವರೇ. ಅವರಿಗೆ ಕೊಡಲ್ಪಟ್ಟಂತ ಒಂದು ವಾಗ್ದಾನ ಏನಿತ್ತು, ಆ ವಾಗ್ದಾನದ ನೆರವೇರಿಕೆಗೋಸ್ಕರ ಏನ್ ಮಾಡ್ತಾರೆ ದೇವರು ಅಂತಂದ್ರೆ ಹಲ್ಲೆಲೂಯಾ ಇವತ್ತು ಅಬ್ರಹಾಮನ ಕಾಲಘಟ್ಟ ಕಳೆದು ಈಸಾಕನ ಕಾಲಘಟ್ಟ ಕಳೆದು ಯಾಕೋಬನ ಕಾಲಘಟ್ಟಕ್ಕೆ ಬರುವಂತ ಸಮಯದಲ್ಲಿ ಏನ್ ಮಾಡ್ತಾರೆ ಆ ವ್ಯಕ್ತಿನ ಏನ್ ಮಾಡ್ತಾರೆ 12 ಕುಲಗಳಿಗೆ ದೇವರು ಒಂದು ತಂದೆಯಾಗಿ ನೇಮಿಸ್ತಾರೆ. ಅಬ್ರಹಾಮನ ಜೀವಿತದಲ್ಲಿ ಇಲ್ಲದಿರತಕ್ಕಂತ ಒಂದು ಕಷ್ಟ, ಈಸಾಕನ ಜೀವಿತದಲ್ಲಿ ಇಲ್ಲದಿರತಕ್ಕಂತ ಒಂದು ಕಷ್ಟ ಯಾರ ಜೀವಿತದಲ್ಲಿ ಬಂತು ಅಂತ ವಾಕ್ಯನ ಕೇಳಿದ್ರೆ ವಾಕ್ಯ ಇರುತ್ತೆ ಅದು ಯಾಕೋಬನ ಜೀವಿತದಲ್ಲಿ ಬಂತು ಎಂಬುದಾಗಿ. ಹಲ್ಲೆಲೂಯಾ. ಅವರಿಬ್ಬರ ಜೀವಿತದಲ್ಲಿ ಇಲ್ಲದಿರತಕ್ಕಂತ ಒಂದು ಕಷ್ಟ ಆ ಒಂದು ಯಾಕೋಬನು ಅನುಭವಿಸಿ ಬಂದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕೋಬನ ಜೀವಿತದಲ್ಲಿ ನೋಡುವಂತ ಸಮಯದಲ್ಲಿ ಅವನೇನ್ ಮಾಡ್ತಾನೆ ಅಂದ್ರೆ ಸ್ವಂತ ತಂದೆ ತಾಯಿನ ಬಿಟ್ಟು, ಸ್ವಂತ ಮನೆಯನ್ನ ಬಂಧು ಬಳಗದವ್ರನ್ನೆಲ್ಲ ಬಿಟ್ಟು ಒಂದು ಕೋಲ್ನ ಹಿಡ್ಕೊಂಡು ಏನ್ ಮಾಡ್ತಿದ್ರು ಅಂತಂದ್ರೆ ಹಲ್ಲೆಲೂಯಾ ಮಾವನ ಮನೆಗೆ ಅವರು ಪ್ರಯಾಣ ಮಾಡ್ತಾ ಇದ್ದಾನೆ ಎಂಬುದಾಗಿ ಬೈಬಲ್ ನಮಗೆ ತಿಳಿಯಪಡಿಸುವುದಾಗಿದೆ. 20
ವರ್ಷಗಳ ಕಾಲ ತನ್ನ ಸ್ವಂತ ತಂದೆ ತಾಯಿ ಎಲ್ಲರನ್ನ ಬಂಧು ಬಳಗವನ್ನ ಬಿಟ್ಟು ಮಾವನ ಮನೆಗೆ ಹೋಗಿ ಅಲ್ಲೆಲೂಯ್ಯ ಆ ವ್ಯಕ್ತಿ 20 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದಾನೆ ಎಂಬುದಾಗಿ ಸತ್ಯವೇದ ಬರೆಯುತ್ತೆ. 20 ವರ್ಷಗಳಾದ್ಮೇಲೆ ಬರುವಾಗ ಒಂದು ಕೋಲಿನಿಂದ ಹೋದಂತ ಯಾಕೋಬನು ನಾವೆಲ್ಲರೂ ಗೊತ್ತಿರೋ ಹಾಗೆ ಅವ್ರು 2 ಪಾಳೆದ ಒಡೆಯರಾಗಿ ಹಿಂತಿರುಗಿ ಬರ್ತಾ ಇದ್ದಾನೆ. ಅಲ್ಲೆಲೂಯ್ಯ. ಎಲ್ಲಿಗೆ ಬರ್ತಾ ಇದ್ದಾನೆ ಅಂತಂದ್ರೆ ಅಲ್ಲೆಲೂಯ್ಯ ಒಂದು ಕೋಲನ್ನ ತೆಗೆದುಕೊಂಡು ಹೋದಂತ ವ್ಯಕ್ತಿ ಆ ಒಂದು ಮಾವನ ಮನೆಗೆ ಆರಾನ್ ಎಂಬತಕ್ಕಂತ ಒಂದು ಪಟ್ಟಣದಿಂದ ಆ ವ್ಯಕ್ತಿ ತಿರುಗಿ ಏನ್ ಮಾಡ್ತಾರೆ ಅಂದ್ರೆ ಬೆತ್ತೇಲಿಗೆ ಅವ್ರು ಯಾವ ಸ್ಥಳದಲ್ಲಿ ಮಲಗಿ ಎತ್ತಿದನೋ ಅದೇ ಸ್ಥಳಕ್ಕೆ ಆ ವ್ಯಕ್ತಿ ತಿರುಗಿ ಬರುವಂತವರಾಗಿದ್ದಾರೆ. ಆದಿಕಾಂಡ 31ನೇ ಅಧ್ಯಾಯ 41ನೇ ವಾಕ್ಯ. ಆದಿಕಾಂಡವು 31 ಅಧ್ಯಾಯ 41 ವಚನ. 31:41. 20 ವರ್ಷ ಹೌದು ನಿನ್ನ ಮನೆಯಲ್ಲಿದ್ದೆನು. ಹೌದು. ನಿಮ್ಮಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷವು ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷವು ಸೇವೆ ಮಾಡಿದೆನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದಿ. ನನ್ನ ಹಿರಿಯರ ದೇವರು ಅಂದರೆ ಅಬ್ರಹಾಮನ ದೇವರು, ಇಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವಾತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳುಹಿಸುತ್ತಿದ್ದಿ. ದೇವರು ನನ್ನ ಕಷ್ಟವನ್ನು ನಾನು ಪಟ್ಟ ಪ್ರಯಾಸವನ್ನು ನೋಡಿದ್ದರಿಂದಲೇ ನಿನ್ನೆಯ ರಾತ್ರಿ ನಿನ್ನನ್ನು ಗದರಿಸಿದನು ಅಂದನು. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಂದ್ರೆ ಆ ವ್ಯಕ್ತಿ ಅದನ್ನ ಒಂದು ಮಾತನ್ನು ಹೇಳ್ತಾರೆ, ಹಗಲು ರಾತ್ರಿ ನಾನು ಏನ್ ಮಾಡಿದ್ದೇನೆ, ಕಷ್ಟಪಟ್ಟಿದ್ದೇನೆ. ನಾನು ಏನ್ ಮಾಡಿದ್ದೇನೆ ಅಂದ್ರೆ ಬಿಸಿಲಲ್ಲೂ ಮತ್ತೆ ಚಳಿಯಲ್ಲೂ ಯಾವುದರಲ್ಲೂ ನನಗೆ ರೆಸ್ಟ್ ಸಿಕ್ಕದ ಹಾಗೆ ನಿನ್ನ ಬಳಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಎಂಬುದಾಗಿ. ಅಂದ್ರೆ ತಂದೆ ತಾಯಿಯ ಮನೆಯಿಂದ ಮಾವನ ಮನೆಗೆ ಹೋಗುವಂತಕ್ಕಂಥ ಸಮಯದಲ್ಲಿ ಆ ವ್ಯಕ್ತಿಯ ಜೀವಿತದಲ್ಲಿ ಒಂದು ಅಪಜಯದ ಒಂದು ಜೀವಿತವಾಗಿ ಅಪಜಯದ ವ್ಯಕ್ತಿಯಾಗಿ ಒಬ್ಬನೇ ಅವನು ಹೋಗ್ತಾ ಇರ್ಬೋದು. ಆದ್ರೆ ತಿರುಗಿ ಬರುವಾಗ 20 ವರ್ಷ ಕಳೆದು ಹಿಂತಿರುಗಿ ನೋಡುವಂತ ಸಮಯದಲ್ಲಿ ಅವನ ಜೀವಿತದಲ್ಲಿ ಅಲ್ಲೆಲೂಯ್ಯ ಎಲ್ಲಾ ಸೋಲುಗಳನ್ನ ದೇವರು ಏನ್ ಮಾಡಿದ್ರು ಅಂದ್ರೆ ಯಾಕೋಬನ ಜೀವಿತದಿಂದ ತೆಗೆದುಹಾಕಿ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ಸೋಲುಗಳನ್ನ ತೆಗೆದುಹಾಕಿ ಸೋಲನ್ನ ಜಯವಾಗಿ ಮಾರ್ಪಡಿಸಿದ್ದಾರೆ. ಒಂದು ಕೋಲಿನಿಂದ ಹೋದಂತ ವ್ಯಕ್ತಿನ 2 ಪಾಳೆಯದ ಒಡೆಯನಾಗಿ ಏನ್ ಮಾಡ್ತಿದ್ರೆ ದೇವರು ಕರ್ಕೊಂಡು ಬರ್ತಾ ಇದ್ದಾರೆ ಎಂಬುದಾಗಿ ನಮ್ಮ ಒಂದು ಇವತ್ತಿನ ಸಂದೇಶ ಪೂರ್ತಿ ಯಾಕೋಬನ ಬಗ್ಗೆನೇ ಆಗಿರ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನೀವು ಗಮನ ಇಟ್ಟು ಕೇಳ್ತಾ ಬಂದ್ರೆ ನಿಮ್ಮ ಸಂಗಡ ದೇವರು ಏನೋ ಮಾತನಾಡಲಿಕ್ಕೆ ಇದ್ದಾರೆ ಎಂಬುದಾಗಿ. ಯಾಕೋಬನು ಲಾಬಾನನ್ನು ಸೇರ್ಕೊಂಡು ಹಲ್ಲೆಲೂಯಾ ಗಲೇದ್ ಎಂಬುದಾಗಿ ಮಿಸ್ಪಾ ಎಂಬುದಾಗಿ ಒಂದು ಒಡಂಬಡಿಕೆ ಮಾಡಿಕೊಂಡು ಆಹಾರವನ್ನ ಸೇವಿಸಿದ ರೀತಿಯಲ್ಲಿ ದೇವರು ನಿಮ್ಮ ಸಂಗಡ ಈ ಮುಂಚಾನೆ ವೇಳೆಯಲ್ಲಿ ಏನೋ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳಿಕ್ಕೆ ಹಲ್ಲೆಲೂಯಾ ಆತನು ಶಕ್ತ ದೇವರಾಗಿದ್ದಾರೆ, ಆತನು ಬಯಸುವಂತ ದೇವರಾಗಿದ್ದಾರೆ. ಯಾಕೆಂತಂದ್ರೆ ಬೈಬಲ್ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಏನಂತಂದ್ರೆ ನಾವು ನೋಡುವಂತ ಸಂದರ್ಭದಲ್ಲಿ ಒಂದು ಒಡಂಬಡಿಕೆಗೆ ಅವರು ಬಹಳವಾಗಿ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಎಂಬುದಾಗಿ. ಒಡಂಬಡಿಕೆಗೆ ಅವರು ಅಷ್ಟೊಂದು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದು ಭಯ ಭಕ್ತಿಯಿಂದ ಆ ಒಂದು ಒಡಂಬಡಿಕೆನ ಅವರು ಕಾಣುವಂತವ್ರು ಆಗ್ತಾ ಇದ್ರು. ಒಂದು ಮಾತನ್ನ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ ಅಂತಂದ್ರೆ ಆ ಮಾತಿನ ಪ್ರಕಾರ ಅವ್ರು ಏನ್ ಮಾಡ್ತಾ ಇದ್ರು, ಅವ್ರು ನಡೆದುಕೊಳ್ಳುವಂತವ್ರು ಆಗ್ತಾ ಇದ್ರು. ಆದ್ರೆ ಇವತ್ತಿನ ಕಾಲಕ್ಕೆ ಯಾವ ಮಾತಿಗಾಗ್ಲಿ ಅಥವಾ ಯಾವುದೇ ಒಂದು ಪ್ರಾಮಿಸ್ಗಾಗ್ಲಿ ಅದಕ್ಕೆ ಸರಿಯಾದ ಒಂದು ವಾರಂಟಿ ಆಗ್ಲಿ ಗ್ಯಾರಂಟಿ ಆಗ್ಲಿ ಇಲ್ಲ. ಆದ್ರೆ ಹಳೆ ಒಡಂಬಡಿಕೆ ನೋಡುವಂತ ಸಮಯದಲ್ಲಿ ಅವರು ಬಹಳವಾಗಿ ಒಂದು ಪ್ರಾಮಿಸ್ ಅನ್ನ ಮಾಡಿದರೆ ಅಂತಂದ್ರೆ ಆ ಪ್ರಾಮಿಸ್ಗೆ ತಕ್ಕ ಹಾಗೆ ಅವರು ನಡೆದುಕೊಳ್ಳುವಂತವರಾಗಿದ್ರು. ದೇವರು ಹೇಳ್ತಾರೆ ಒಂದು ಕೋಲನ್ನ ತೆಗೆದುಕೊಂಡು ಹಲ್ಲೆಲೂಯಾ ಸ್ವಂತ ತಂದೆ ಮನೆಯಿಂದ ಬಂದು ಒಂದು ಸ್ಥಳಕ್ಕೆ ಆ ವ್ಯಕ್ತಿ ಕಾಲಿಡ್ತಾನೆ. ಆ ಸ್ಥಳದ ಹೆಸರು ಲೂಸ್ ಎಂಬುದಾಗಿ. ಹಲ್ಲೆಲೂಯಾ. ಲೂಸ್ ಎಂಬ ಸ್ಥಳಕ್ಕೆ ಯಾಕೋಬನು ಕಾಲಿಡ್ತಾನೆ. ಆ ರಾತ್ರಿ ಸಿಕ್ಕಿದಂತ ಒಂದು ಕಲ್ಲ ತೆಗೆದುಕೊಂಡು ಅವ್ನು ಇಟ್ಕೊಂಡು ತಲೆದಿಂಬಾಗಿ ಇಟ್ಕೊಂಡು ಮಲಗ್ತಾನೆ. ಆ ರಾತ್ರಿ ದೇವರ ದರ್ಶನ ಉಂಟಾದಾಗ ಅವ್ನಿಗೆ ಗೊತ್ತಾಗುತ್ತೆ ದೇವರು ನನ್ನ ಸಂಗಡ ಇದ್ದಾರೆ ಅಥವಾ ದೇವರು ಈ ಸ್ಥಳದಲ್ಲಿ ಇದ್ದಾರೆ ಅಂತಾಗಿ ಅವನು ಬಹಳವಾಗಿ ಭಯ ಪಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಆ ವ್ಯಕ್ತಿ ಆ ಸ್ಥಳಕ್ಕೆ ಹೋಗುವಾಗ ಆ ಸ್ಥಳದ ಹೆಸರು ಲೂಸ್ ಎಂಬುದಾಗಿತ್ತು. ಆದ್ರೆ ಹೋಗಿ ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಲೂಸ್ ಎಂಬತಕ್ಕಂಥ ಸ್ಥಳವನ್ನ ಬೆಥೇಲಾಗಿ ಮಾರ್ಪಡಿಸ್ತಾರೆ. ದೇವರ ಮನೆಯಾಗಿ ಅವ್ರು ಮಾರ್ಪಡಿಸುವಂತವರಾಗಿದ್ದಾರೆ. ದೇವರು ಈ ಮುಂಚಾನೆ ವೇಳೆಯಲ್ಲಿ ನಮಗೆ ಹೇಳ್ತಿರತಕ್ಕಂಥ ಮಾತು ಈ ರೀತಿಯಾಗಿದೆ, ನೀನು ಹೋಗತಕ್ಕಂಥ ಯಾವುದೇ ಒಂದು ಸ್ಥಳವಾಗಿರ್ಬೋದು ಆ ಸ್ಥಳಕ್ಕೆ ಅಥವಾ ಆ ಒಂದು ಪಟ್ಟಣಕ್ಕೆ ಬೇರೆ ರೀತಿಯಾದಂತ ಚರಿತ್ರೆನೇ ಇರ್ಬೋದು, ಬೇರೆ ರೀತಿಯಾದಂತ ಹಿಸ್ಟ್ರಿನೇ ಇರ್ಬೋದು. ಆದ್ರೆ ನಾವು ಕಾಲಿಟ್ಟಾಗ ಅಲ್ಲೆಲೂಯಾ ಅಭಿಷಕ್ತರು ಆ ಒಂದು ಸ್ಥಳಕ್ಕೆ ಕಾಲಿಟ್ಟಾಗ ಅದರ ಚರಿತ್ರೆ ಬದಲಾಗಬೇಕೆಂಬುದಾಗಿ. ಯಾಕೋಬನು ಆ ಸ್ಥಳಕ್ಕೆ ಹೋಗ್ಬಿಟ್ಟು ಇನ್ನು ಮುಂದೆ ನೀನು ಲೂಸ್ ಎಂಬುದಾಗಿ ಕರೆಯಲ್ಪಡೋದು ಬೇಡ ಎಂಬುದಾಗಿ, ನಾನಿದನ್ನ ದೇವರ ಮನೆಯಾಗಿ ಮಾಡ್ತಿದ್ದೇನೆ ಎಂಬುದಾಗಿ ಬೆಥೇಲ್ ಎಂಬುದಾಗಿ ಅವರು ಆ ಒಂದು ಸ್ಥಳಕ್ಕೆ ಹೆಸರಿಟ್ಟರು ಎಂಬುದಾಗಿ. ದೇವರು ಅದನ್ನೇ ಬಯಸ್ತಾ ಇದ್ದಾರೆ. ಏನಂತಂದ್ರೆ ನಿಜವಾದ ಉಜ್ಜೀವನ ಅಂತಕ್ಕಂಥದ್ದು ಹೊರಗಡೆ ಬರುವಂತದ್ದಲ್ಲ, ನಿಜವಾದ ರಿವೈವಲ್ ಅಂತಕ್ಕಂಥದ್ದು ಮನುಷ್ಯನ ಒಳಗಡೆಯಿಂದ ಬರತಕ್ಕಂತ ಒಂದು ಏನಾಗಿದೆ ಬದಲಾವಣೆ ಆಗಿದೆ ಎಂಬುದಾಗಿ. ಇವತ್ತು ಉಜ್ಜೀವನ ಎಂಬುದಾಗಿ ಲಕ್ಷ ಜನರ ಕ್ರೌಡ್ ಕೂಡಿಸುವಂತದ್ದಲ್ಲ, ಒಬ್ಬ ಮನುಷ್ಯನ ಹೃದಯದ ಒಳಗಡೆಯಿಂದ ಆ ಮನುಷ್ಯನ ಒಂದು ಆತ್ಮಿಕ ಜೀವಿತಕ್ಕೆ ಸಂಬಂಧಪಟ್ಟಂತ ಬದಲಾವಣೆ ಏನಿದೆಯೋ ಅದನ್ನ ಹೇಳ್ತಾರೆ ಏನು ಅಂತಂದ್ರೆ ಅದು ನಿಜವಾದ ಉಜ್ಜೀವನ ಎಂಬುದಾಗಿ. ಯಾವಾಗ
ವಾಕ್ಯ ಅನ್ನೋದು ಸರಿ ಓದಿ. ಅದೇ ಆದಿಕಾಂಡ 31ನೇ ಅಧ್ಯಾಯದ 41ನೇ ವಾಕ್ಯ ಅನ್ನೋದು ಸರಿ ಓದಿ. 30 20 ವರ್ಷ ಹೌದು. ನಿನ್ನ ಮನೆಯಲ್ಲಿದ್ದೆನು. ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷವು, ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷವು ಸೇವೆ ಮಾಡಿದೆನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದಿ. ನನ್ನ ಹಿರಿಯರ ದೇವರು ಅಂದರೆ ಅಬ್ರಹಾಮನ ದೇವರು, ಇಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವಾತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳುಹಿಸುತ್ತಿದ್ದಿ. ಸಾಕು. ಅದರ 40ನೇ ವಾಕ್ಯ ಓದಿ. ಹಗಲಲ್ಲಿ ಬಿಸಿಲಿನಿಂದಲೂ ಹೌದು. ಇರುಳಲ್ಲಿ ಚಳಿಯಿಂದಲೂ ಬಾಧೆ ಪಟ್ಟೆನು. ನಿದ್ದೆ ಮಾಡುವುದಕ್ಕಾದರೂ ಅವಕಾಶವಾಗ. ಸಾಕು. ಹಗಲಲ್ಲೂ ಇರುಳಲ್ಲೂ ಏನಂತಂದ್ರೆ ಆ ವ್ಯಕ್ತಿ ಬಹಳವಾಗಿ ಬಾಧೆ ಪಟ್ಟಂತೆ ಅವ್ರಿಗೆ ನಿದ್ದೆ ಮಾಡಕ್ಕೆ ಕೂಡ ಏನ್ ಮಾಡೋದಿಲ್ಲಂತೆ, ಅವ್ರಿಗೆ ಸಮಯ ಸಿಗ್ಲಿಲ್ಲ ಎಂಬುದಾಗಿ. ಅಂದ್ರೆ ಒಂದು ಸಮಯ ಬಂದಾಗ ಏನಾಗ್ತಂದ್ರೆ ಯಾಕೋಬನ ಒಳಗಡೆ ಇರತಕ್ಕಂತ ಎಲ್ಲ ಸಂಕಟ ಇನ್ ಮತ್ತೆ ಮಾವನ ಮೀಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ 20 ವರ್ಷಗಳ ಕಾಲ ಮನುಷ್ಯನ ಮನಸ್ಸಿನ ಒಳಗಡೆ ಏನು ಸಂಕಟ ಇತ್ತು, ಅಲ್ಲೂಯ 20 ವರ್ಷಗಳ ಕಾಲ ವ್ಯಕ್ತಿ ಮನಸ್ಸಲ್ಲಿ ಏನು ಭದ್ರವಾಗಿ ಬಿಗಿಯಾಗಿ ಮಾತಾಡಬಾರ್ದು ಹೇಳ್ಬಾರ್ದು ಎಂಬುದಾಗಿ 20 ವರ್ಷಗಳ ಕಾಲ ಏನು ತಡೀತಾ ಬಂದ್ರು, ಆದ್ರೆ ಒಂದು ಸಮಯ ಬರ್ತಾ ಇದೆ. ಆ ಸಮಯ ಬಂದಾಗ ಅವರ ಮನಸ್ಸಿರತಕ್ಕಂಥ ಎಲ್ಲ ಸಂಕಟವನ್ನು ಅವನು ತೆಗೆದು ಹೇಳುವಂತವನಾಗಿದ್ದಾನೆ. ಏನಂದ್ರೆ ನಾನು ನಿನ್ನ ಮನೆಯಲ್ಲಿ 20 ವರ್ಷಗಳ ಕಾಲ ಕೆಲಸ ಮಾಡಿದಾಗ ಏನಾಯ್ತು ಅಂತಂದ್ರೆ ನನಗೆ ನಿದ್ದೆ ಮಾಡಕ್ಕೆ ಕೂಡ ನೀನೇನ್ ಮಾಡ್ಲಿಲ್ಲ, ಅವಕಾಶ ಮಾಡಿಕೊಡಿಲ್ಲ ಅಂತಾಗೆ. ಅಂದ್ರೆ ಆ ವ್ಯಕ್ತಿಯ ಜೀವಿತದಲ್ಲಿ ಅವನು ಎಷ್ಟು ಕಷ್ಟವನ್ನ ಅನುಭವಿಸಿ ಬಂದಿದ್ದಾನೆ ಎಂಬುದಾಗಿ ಏನಂತಂದ್ರೆ ಅವನು ಹೇಳುವಂತವನಾಗಿದ್ದಾನೆ. ಇದೇ ಮಾತನ್ನ ಕೂಡ ಐಗುಪ್ತ ದೇಶದಲ್ಲಿ 420